ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತೊಂದು ಹೊಸ ಬ್ಲಾಗನ್ನು ಮಾಡ್ತಾಯಿದ್ದೇನೆ. ಈ ಬ್ಲಾಗ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ನಮ್ಮ ಐತಿಹಾಸಿಕವಾದಂಥ ಮತ್ತು ಧಾರ್ಮಿಕ ಕ್ಷೇತ್ರಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಕಿರು ಪ್ರಯತ್ನ ನಮ್ಮದು. ಇವತ್ತು ಗುಡ್ಡಾಪುರದ ಶರಣಿ ದಾನಮ್ಮ ದೇವಿಯ ಒಂದು ಮಹತ್ವ ಮತ್ತು ಅಲ್ಲಿರದ ದೇವಸ್ಥಾನದ ಒಂದು ಕಿರು ಪರಿಚಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ಗುಡ್ಡಾಪುರದ ಶರಣಿ ದಾನಮ್ಮ 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ತಮ್ಮದೇ ಆದಂತಹ ಒಂದು ವಚನವನ್ನು ಬರೆಯುವುದರ ಮೂಲಕ, ತಮ್ಮದೇ ಆದಂಥ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಮೂಲಕ ಆವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಮಹಿಳೆ ಗುಡ್ಡಾಪುರ ದಾನಮ್ಮ. ಅವಳ ಊರ ಹೆಸರು ಉಮ್ರಾಣಿ, ಜತ್ ತಾಲೂಕು ಉಮ್ರಾಣಿ. ಅಲ್ಲಿ ಜನಿಸಿ ಸುಮಾರು ವರ್ಷಗಳ ಕಾಲ ತಮ್ಮದೇ ಆದಂಥ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳೊಂದಿಗೆ ಬೆಳೆದು ದೊಡ್ಡವಳಾದ ಮೇಲೆ ಆಧ್ಯಾತ್ಮಿಕ ಜೀವನಕ್ಕೆ ಅವರು ಕಾಲಿಡುತ್ತಾರೆ. ದಾನಮ್ಮ ಚಿಕ್ಕಳಿರುವ ಸಂದರ್ಭದಲ್ಲಿ ಅವಳ ಹೆಸರು ಲಿಂಗಮ್ಮ ಅಂತ ಅವರ ತಂದೆ ತಾಯಿ ಹೆಸರಿಟ್ಟಿರ್ತಾರೆ. ಮುಂದೆ ಅವಳು ಬಸವಣ್ಣನವರ ಕ್ಷೇತ್ರವಾದಂಥ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಹಲವಾರು ಜನರ ಒಂದು ಶರಣರ ಸಂಪ್ರದಾಯದಲ್ಲಿ ತೊಡಗಿ ಅಲ್ಲಿ ಸಮಾಜದ ಮೌಢ್ಯಗಳನ್ನು, ಕಂದಾಚಾರಗಳನ್ನು ಅವುಗಳನ್ನು ಮೆಟ್ಟಿ ನಿಂತು ಸಮಾಜ ಸುಧಾರಣೆಯ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ದೀನದಲಿತರಿಗೆ ಮತ್ತು ಅಸಹಾಯಕರಿಗೆ ಅವರು ಮಾಡತಕ್ಕಂಥ ದಾನ ಧರ್ಮ ಮತ್ತು ಉದಾತ್ತವಾದಂಥ ವಿಚಾರಗಳನ್ನು ಅವರು ಮೈಗೂಡಿಸಿಕೊಂಡಿದ್ದಕ್ಕಾಗಿ ಬಸವಣ್ಣನವರು ಮತ್ತು ಬಸವಣ್ಣನವರ ಹೆಣ್ಣಂದಿರಾದ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಅವರುಗಳು ಅವರನ್ನು ದಾನಮ್ಮ ಅನ್ನತಕ್ಕಂತಹ ಒಂದು ಬಿರುದನ್ನು ಅಂಕಿತವನ್ನು ನೀಡ್ತಾರೆ. ಅವರ ಮೂಲ ಹೆಸರು ಲಿಂಗಮ್ಮ. ಲಿಂಗಮ್ಮ ದಾನಮ್ಮವಾಗಿ ಪರಿವರ್ತನೆ ಯಾವಾಗ ಬಂದಿದ್ದರು ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸಿದಾಗ, ದಾನಮ್ಮ ದೇವಿಯವರು ತಮ್ಮ ಒಂದು ಸಾಮಾಜಿಕ ಬದ್ಧತೆಯನ್ನು ಹೊಂದಿ ಸಮಾಜದ ಒಂದು ಅಂಕುಡೊಂಕುಗಳನ್ನು ತಿದ್ದಿ ಜನರ ಒಂದು ಆಶೋತ್ತರಗಳಿಗೆ ಅವರು ತಮ್ಮ ಜೀವನವನ್ನು ಮುಡುಪಾಗಿಬಿಟ್ಟಂಥ ಸಂದರ್ಭದಲ್ಲಿ ಬಸವಣ್ಣನವರು ಅವಳನ್ನು ದಾನಮ್ಮ ಅನ್ನತಕ್ಕಂಥ ಹೆಸರನ್ನು ಅವರಿಗೆ ನೀಡ್ತಾರೆ. ಇದು ದಾನಮ್ಮನವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಮತ್ತು ಅವರ ಒಂದು ನಿಜ ಜೀವನದಲ್ಲಿ ಆದಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಮುಂದೆ ಅವರು ದಾನಮ್ಮನವರು ಅಲ್ಲಿ ಕೂಡಲ ಸಂಗಮದಿಂದ ತಮ್ಮ ಒಂದು ಕ್ಷೇತ್ರಕ್ಕೆ ಅಲ್ಲಿ ಸೋಮೇಶ್ವರ ಅವರನ್ನು ಮದುವೆ ಆಗ್ತಾರೆ. ಅದು ಎಲ್ಲಿ ಅಂತ ಹೇಳಿದರೆ ಗುಡ್ಡಾಪುರದಿಂದ ಸುಮಾರು ಒಂದು 6-7 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ದೇವಸ್ಥಾನ. ಅಲ್ಲಿ ದಾನಮ್ಮನವರ ಮದುವೆ ಆಗ್ತದೆ. ಮದುವೆ ಶ್ರೀ ಸೋಮೇಶ್ವರ ದೇವರ ಜೊತೆ ಅವರ ಮದುವೆ ಆಗ್ತದೆ. ಆ ಮದುವೆ ಯಾವ ಸ್ಥಳದಲ್ಲಿ ಆಯಿತು, ಎಲ್ಲಿ ಆಯಿತು ಅನ್ನತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಹೇಳೋದಕ್ಕಿಂತ ಮುಂಚೆ ಆ ಒಂದು ದೇವಸ್ಥಾನದ ಕಿರುಪರಿಚಯವೂ ಕೂಡ ನಾನು ಮುಂದೆ ಮಾಡೋನಿದ್ದೇನೆ. ಅದಕ್ಕೆ ತಾವು ನಾನು ಹೇಳೋದಕ್ಕಿಂತಲೂ ತಾವು ಪ್ರತ್ಯಕ್ಷವಾಗಿ ನೋಡಿದರೆ ಅದಕ್ಕೆ ಹೆಚ್ಚಿನ ಅರ್ಥ ಬರ್ತದೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವು ಆ ದಾನಮ್ಮ ದೇವಿಯ ಒಂದು ದೇವಸ್ಥಾನ ಮತ್ತು ಅಲ್ಲಿರತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿರತಕ್ಕಂಥ ಸುಧಾರಣೆ, ಈ ದಾನಮ್ಮ ಗುಡ್ಡಾಪುರ ಜತ್ ತಾಲೂಕು ಸಾಂಗ್ಲಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ. ಆದರೆ ಈ ಗ್ರಾಮಕ್ಕೆ ಮಹತ್ವ ಬಂದಿರತಕ್ಕಂಥದ್ದು ದಾನಮ್ಮನವರ ಒಂದು ದೇವಸ್ಥಾನದಿಂದ. ಆ ದಾನಮ್ಮನ ದೇವಸ್ಥಾನ ಕೇವಲ ಮಹಾರಾಷ್ಟ್ರಕ್ಕೆ ಅಷ್ಟೇ ಮಾತ್ರ ಸೀಮಿತವಾಗಿಲ್ಲ, ಕರ್ನಾಟಕದ ವಿಜಯಪುರ ಜಿಲ್ಲೆಗೆ ಅತ್ಯಂತ ಹತ್ತಿರವಾದಂತಹ ಒಂದು ಹಳ್ಳಿ. ಸುಮಾರು ಗುಡ್ಡಾಪುರಕ್ಕೆ ವಿಜಯಪುರದಿಂದ ಸುಮಾರು 60ರಿಂದ 70 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ಹೋಗಲಿಕ್ಕೆ ಕೂಡ ಬಸ್ಸುಗಳ ವ್ಯವಸ್ಥೆ ಇದೆ ಮತ್ತು ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ದಾನಮ್ಮ ದೇವಸ್ಥಾನಕ್ಕೆ ಬರಲಿಕ್ಕೆ ವಾಹನಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶೇಷವಾಗಿ ಕರ್ನಾಟಕದಿಂದ
ಬರಲಿಕ್ಕೆ ಹುಬ್ಬಳ್ಳಿ ಆಗ್ಬೋದು, ಧಾರವಾಡ, ಬೆಂಗಳೂರು ಮತ್ತು ಬೆಳಗಾವಿ, ವಿಜಯಪುರ ಹೀಗೆ ಹಲವಾರು ಕಡೆಯಿಂದ ದಾನಮ್ಮದೇವಿ ದೇವಸ್ಥಾನಕ್ಕೆ ಬರಲಿಕ್ಕೆ ವಾಹನ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಆ ಒಂದು ಸೌಕರ್ಯವನ್ನು ಕಲ್ಪಿಸಿದಂಥ ಸಂದರ್ಭದಲ್ಲಿ ಜನರು ಕೂಡ ಅದರ ಉಪಯೋಗ ತೆಗೆದುಕೊಂಡು ಸುಮಾರು ಜಿಲ್ಲೆಗಳಿಂದ ದಿನಾಲು ಸಾವಿರಾರು ಭಕ್ತರು ಆ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಇದು ದೇವಸ್ಥಾನದ ಒಂದು ಕಿರುಪರಿಚಯ ಆಗಿರಬಹುದು. ಮುಂದೆ ಈ ದೇವಸ್ಥಾನ ಯಾವಾಗ ಪ್ರಾರಂಭವಾಯಿತು ಮತ್ತು ದೇವಸ್ಥಾನದ ಕಟ್ಟಡ ಯಾರು ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ದೇವಸ್ಥಾನದ ಒಂದು ಚಾರಿತ್ರಿಕ ಹಿನ್ನೆಲೆ ಏನು ಮತ್ತು ಈ ದಾನಮ್ಮ ಯಾವಾಗ ಅವಳು ತನ್ನ ಒಂದು ಹಲವಾರು ಬಗೆಯ ಸಾಮಾಜಿಕ ಸುಧಾರಣೆಗಳನ್ನು ಕ್ರಮವನ್ನು ಯಾವಾಗ ಕೈಗೊಳ್ತಾಳೆ ಅಂತಕ್ಕಂಥ ವಿಚಾರವನ್ನು ನಾನು ಮುಂದಿನ ದಿನಗಳಲ್ಲಿ ತಮಗೆ ಸ್ವತಃ ಆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಗೆ ಭೇಟಿಯಾಗಿ ಮತ್ತು ದೇವಸ್ಥಾನದ ಒಂದು ಹಲವಾರು ವಿಚಾರಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಯಾವ ರೀತಿಯಾಗಿದ್ದಾವೆ ಮತ್ತು ಅಲ್ಲಿರ್ತಕ್ಕಂಥ ಜನರು ದಿನನಿತ್ಯ ದಾಸೋಹಕ್ಕೆ ಎಷ್ಟೊಂದು ಜನರ ಸಂಖ್ಯೆ ಬರ್ತಾರೆ, ಅದಕ್ಕೆ ಆ ದಾಸೋಹವನ್ನು ವ್ಯವಸ್ಥೆಯನ್ನು ಸರಿಯಾಗಿ ದಾಸೋಹ ವ್ಯವಸ್ಥೆ ಜಾರಿಯಾಗಬೇಕಂತ ಉದ್ದೇಶದಿಂದ ಕರ್ನಾಟಕ ಘನ ಸರ್ಕಾರ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಂಡಿದೆ ಅನ್ನತಕ್ಕಂಥ ವಿಚಾರವನ್ನು ಕೂಡ ತಮಗೆ ತಿಳಿಸ್ಕೊಂಡಿದ್ದೇನೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸರ್ಕಾರದ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಕ್ಕಂಥ ವಿಚಾರ ತಮಗೆ ಅನಿಸಬಹುದು. ಆದರೆ ಮಹಾರಾಷ್ಟ್ರ ರಾಜ್ಯದಲ್ಲಿರ್ತಕ್ಕಂಥ ಇದ್ದರೂ ಕೂಡ ದೇವಸ್ಥಾನ ಸುಮಾರು 90% ಜನ ಕರ್ನಾಟಕದಿಂದ ಅಲ್ಲಿ ಬರ್ತಾರೆ. ಆ ಉದ್ದೇಶದಿಂದ ಆ ಒಂದು ದೇವಸ್ಥಾನದ ಔಚಿತ್ಯವಿದೆ ಮತ್ತು ಆ ದೇವಸ್ಥಾನದಲ್ಲಿ ಸುಮಾರು ಸಂಖ್ಯೆಯ ಜನರು ಕರ್ನಾಟಕದವರು ಬರ್ತಾ ಇರೋದರಿಂದ ಅಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಮತ್ತು ಸಾಂಸ್ಥಿಕ ಇಲಾಖೆಯವರು ಅಲ್ಲಿ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಅನ್ನಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು ಅಚ್ಚುಕಟ್ಟುತನ ಮಾಡಿದ್ದಾರೆ. ಆ ಒಂದು ಎಲ್ಲ ವಿಷಯಗಳನ್ನು ತಮ್ಮ ಗಮನಕ್ಕೆ ತರಬೇಕನ್ನೋ ಉದ್ದೇಶದಿಂದ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಹಲವಾರು ಬಗೆಯ ದೇವಸ್ಥಾನಗಳಿದ್ದಾವೆ. ಅವುಗಳ ಬಗ್ಗೆ ಜನರಿಗೆ ತಿಳಿಬೇಕು ಮತ್ತು ಜನರ ಒಂದು ಅಲ್ಲಿ ಬರಬೇಕು, ಆ ದೇವಿಯ ಒಂದು ಆಶೀರ್ವಾದಕ್ಕೆ ಅವರು ಪಾತ್ರಧಾರಿಗಳಾಗಬೇಕನ್ನತಕ್ಕಂಥ ವಿಚಾರದಿಂದ ಈ ಒಂದು ನನ್ನ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಮುಖಾಂತರ ಜನರಿಗೆ ಆ ದೇವಿಯ ದೇವಸ್ಥಾನ ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಸೌಕರ್ಯಗಳು ಮತ್ತು ಅವ ಇತಿಹಾಸ ಇವೆಲ್ಲಗಳನ್ನು ತಿಳಿಸುವುದಕ್ಕೆ ನಾನೊಂದು ಕಿರು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ನಮಗೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ ಮತ್ತು ಸಲಹೆ ಸೂಚನೆಗಳು ಕೂಡ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದು ದೇವಸ್ಥಾನವನ್ನು ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ತಮ್ಮದೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಿದ್ದೇನೆ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.